ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ನಾಡಿದ್ದು ಕೇಂದ್ರ ಸಂಪುಟ ಪುನರ್ರಚನೆಯಾಗುವಂತ ಸಾಧ್ಯತೆಗಳಿದೆ. ಸಂಪುಟ ಪುನರ್ರಚನೆಗೋಸ್ಕರ ಎಲ್ಲಾ ರೀತಿಯ ತಯಾರಿ ಆಗಿದೆ. ಆಲ್ಮೋಸ್ಟ್ ಫೈನಲ್ ಕೂಡ ಆಗಿದೆ. ಪ್ರಧಾನಿ ಕಚೇರಿಯಿಂದ ಅಧಿಕೃತ ಪ್ರಕಟಣೆಯೊಂದೇ ಬಾಕಿ ಉಳಿದಿರೋದು. ಇನ್ಫ್ಯಾಕ್ಟ್ ಈಗ ಪ್ರೆಸೆಂಟ್ ಸಂಪುಟದಲ್ಲಿ ಯಾರ್ಯಾರಿದ್ದಾರೆ ಅವರಿಗೇನೆ ಆ ಫೈನಲ್ ಪಟ್ಟಿ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮಾಧ್ಯಮದವರು ಕೇಳಿದ್ರೆ ಅಷ್ಟು ಸೀಕ್ರೆಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನೆಲ್ಲ ಆಪರೇಟ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಎಲ್ಲವೂ ಫೈನಲ್ ಆಗ್ಬಿಟ್ಟಿದೆ. ಅಧಿಕೃತ ಪ್ರಕಟಣೆ ಒಂದೇ ಬಾಕಿ ಉಳಿದಿರೋದು. ಒಟ್ಟು 81 ಸ್ಥಾನವನ್ನ ಹೊಂದಿದೆ ಕೇಂದ್ರ ಸಚಿವ ಸಂಪುಟ. ಸದ್ಯಕ್ಕೆ ಸಂಪುಟದಲ್ಲಿ ಇರೋರು 53 ಸಚಿವರು ಮಾತ್ರ. ಇನ್ನೂ 28 ಸಚಿವ ಸ್ಥಾನ ಖಾಲಿ ಇರೋದ್ರಿಂದ ಎಲ್ಲವನ್ನು ತುಂಬುವಂತ ಅವಕಾಶ ಇರೋದ್ರಿಂದ ಆ ಸ್ಥಾನವನ್ನ ತುಂಬಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ 15ರಿಂದ 20 ಸ್ಥಾನ ತುಂಬಿಕೊಳ್ಳುವಂತ ಚಾನ್ಸಸ್ ಇದೆ. ಈಗ ನಮ್ಮ ರಾಜ್ಯದಿಂದ ಎಷ್ಟು ಜನರಿಗೆ ಕ್ಯಾಬಿನೆಟ್ ನಲ್ಲಿ ಚಾನ್ಸ್ ಸಿಗುತ್ತೆ ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿದೆ. ಕೆಲವೊಂದು ಸ್ಟ್ರಾಟಜೀಸ್ ಮತ್ತೆ ಅಳೆದು ತೂಗಿ ಒಂದಿಷ್ಟು ಮಾನದಂಡಗಳ ಆಧಾರದ ಮೇಲೆ ಈಗ ಯಾರ್ಯಾರಿಗೆ ಲಕ್ ಒಲಿಯುತ್ತೆ ನೋಡ್ಬೇಕು. ಪ್ರಮುಖವಾಗಿ ಈಗ ಕೇಳಿ ಬರ್ತಿರುವಂತ ಹೆಸರುಗಳು ಅಂತಂದ್ರೆ ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ, ಶಿವಮೊಗ್ಗದ ಸಂಸದ BY ರಾಘವೇಂದ್ರ, ಹಾಗೇನೆ ಬೆಂಗಳೂರಿನ ಕೇಂದ್ರ ಸಂಸದ PC ಮೋಹನ್ ಹೆಸರು ಅವರು ಕೂಡ ಚಾಲ್ತಿಯಲ್ಲಿದೆ. ಅದರ ಜೊತೆಯಲ್ಲಿ ವಿಜಯಪುರದ ಸಂಸದ ರಮೇಶ್ ಜಿಗಜಿಣಗಿ, ಕಲಬುರಗಿಯ ಸಂಸದ ಉಮೇಶ್ ಜಾಧವ್, ಹಾಗೇನೆ ಚಿತ್ರದುರ್ಗದ ಸಂಸದ A ನಾರಾಯಣಸ್ವಾಮಿ ಇವ್ರ ಹೆಸರು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಆಲ್ರೆಡಿ ಈಗ ರಮೇಶ್ ಜಿಗಜಿಣಗಿ ಮತ್ತೆ A ನಾರಾಯಣಸ್ವಾಮಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಆಧಾರದ ಮೇಲೆ ಏನೆಲ್ಲ ಕನ್ಸಿಡರ್ ಮಾಡಿ ಇದೀಗ ಇವ್ರಿಗೆಲ್ಲ ಸಂಪುಟದಲ್ಲಿ ಸ್ಥಾನ ಸಿಗಬಹುದು ಅಂತ ಒಂದು ಅಂದಾಜಿದೆ ಅಂದ್ರೆ ನೋಡಿ, ಶಿವಮೊಗ್ಗ ಸಂಸದ BY ರಾಘವೇಂದ್ರ ಅಪ್ಪನ ವರ್ಚಸ್ಸಿನಿಂದ ಕ್ಷೇತ್ರದಲ್ಲಿ ಸದ್ಯ ಕೆಲಸ ಮಾಡ್ತಾ ಇದ್ದಾರೆ. BSY ಬದಲಾವಣೆಗೆ ಅನುಕೂಲದ ಲೆಕ್ಕ ಇರ್ಬೋದು. ಅಂದ್ರೆ ನಿಮ್ಮನ್ನ CM ಸ್ಥಾನದಿಂದ ತೆಗೆದಿದ್ದೀವಿ, ಈಗ ನಿಮ್ಮ ಮಗನಿಗೆ ಚಾನ್ಸ್ ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೂ ಒಂದು ಅವಕಾಶ ಆಗುತ್ತಲ್ವಾ. ಸೊ ಅದು ಕೂಡ ಒಂದು ಮಾನದಂಡ ಇದೆ. ನೋಡ್ಬೇಕಾಗತ್ತೆ ಯಾವ ತರ ಒಂದು ಲೆಕ್ಕಾಚಾರವನ್ನ ಮಾಡಿಕೊಂಡು ಸಂಪುಟದಲ್ಲಿ ಸ್ಥಾನವನ್ನ ಒದಗಿಸಿಕೊಡ್ತಾರೆ ಅಂತ. BY ರಾಘವೇಂದ್ರಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಹೇಳಲಾಗ್ತಿದೆಯಲ್ಲ, ಇದ್ರ ಹಿಂದೆ ಹಲವಾರು ಲೆಕ್ಕಗಳಿದೆ. ಈಗ ರಾಜ್ಯ ಬಿಜೆಪಿ ನಾಯಕತ್ವ ಬದಲಾವಣೆಗೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗ ಯಡಿಯೂರಪ್ಪನವ್ರನ್ನ ಚೇಂಜ್ ಮಾಡಬೇಕು ಅಂತಂದ್ರೆ ಅವರೊಂದಿಷ್ಟು ಡಿಮ್ಯಾಂಡ್ಗಳನ್ನ ಇಡಬಹುದು. ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಇಬ್ರು ಮಕ್ಕಳಿಗೆ ಒಂದು ಸೂಕ್ತ ರೀತಿಯಲ್ಲಿ ಸ್ಥಾನಮಾನ ಕೊಡಬೇಕು ಅಂತ. ಅದರಲ್ಲಿ ರಾಘವೇಂದ್ರ ಈಗ ಸಂಸದರಾಗಿರೋದ್ರಿಂದ ಕೇಂದ್ರ ಸಂಪುಟದಲ್ಲಿ ಸ್ಥಾನವನ್ನ ಮಾಡಿಕೊಟ್ರೆ CM ಬದಲಾವಣೆಗೆ ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಇರಬಹುದು ಅಂತ ಕಾಣಿಸುತ್ತೆ. ರಾಘವೇಂದ್ರ ಕೇಂದ್ರ ಮಂತ್ರಿ ಆದ್ರೆ ರಾಜ್ಯದಲ್ಲಿ ಅಲ್ಲಿಗೆ ನಾಯಕತ್ವ ಬದಲಾವಣೆ ಆಲ್ಮೋಸ್ಟ್ ಕನ್ಫರ್ಮ್ ಆದಂತೆ. ಹಾಗಾಗಿ ಮೋದಿ ಸಂಪುಟ ಪುನರ್ರಚನೆ ಮೇಲೆ ಒಂದು ನಾಯಕತ್ವದ ಬದಲಾವಣೆ ಭವಿಷ್ಯ ಕೂಡ ಈಗ ನಿಂತಿದೆ ಅಂತ ಒಂದು ಲೆಕ್ಕಾಚಾರ ಇದೆ. ಈಗ ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ ಹೆಸರು ಕೂಡ ಈಗ ಚಾಲ್ತಿಯಲ್ಲಿದೆ. ಅವ್ರಿಗೂ ಕೂಡ ಸಿಗಬಹುದು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಯಾವ್ಯಾವ ಮಾನದಂಡದ ಮೇಲೆ ಅಂತಂದ್ರೆ ಉತ್ತರ ಕರ್ನಾಟಕದ ಆ ಭಾಗದಲ್ಲಿ ಪ್ರಭಾವಿ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. CM ಉದಾಸಿ ಸಾವಿನ ಅನುಕಂಪ ಸದ್ಯಕ್ಕೆ ಅವ್ರ ಮೇಲೆ ಇದೆ. ಹೈಕಮಾಂಡ್ ಸಾಫ್ಟ್ ಕಾರ್ನರ್ ಕೂಡ ಅವ್ರ ಮೇಲೆ ಇರೋದ್ರಿಂದ ಒಂದು ಅವಕಾಶ ಕೊಡಬಹುದು ಅಂತ. ಮತ್ತೆ ಯಾವುದೇ ಕಾಂಟ್ರವರ್ಸಿಯನ್ನ ಅವ್ರು ಮಾಡ್ಕೊಂಡಿಲ್ಲ. ಹಾಗಾಗಿ ಹೈಕಮಾಂಡ್ ಹೇಳ್ದಂತೆ ಇಲ್ಲಿ ತನಕ ನಡ್ಕೊಂಡು ಬಂದಿರೋದ್ರಿಂದ ಇವ್ರ ಮೇಲೆ ಸ್ವಲ್ಪ ಇವಾಗ ಒಂದು ಕೃಪಾ ಕಟಾಕ್ಷವನ್ನ ತೋರಿಸಬಹುದು ಅಂತ ಕಾಣಿಸುತ್ತೆ. ಹೈಕಮಾಂಡ್ ನೋಡ್ಬೇಕಾಗತ್ತೆ. ಮತ್ತೆ ಲಿಂಗಾಯತ ಸಮುದಾಯದ ಒಬ್ಬ ಪ್ರಬಲ ನಾಯಕ ಅಂತ ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಶಿವಕುಮಾರ್ ಉದಾಸಿ. ಇನ್ನು ಬೆಂಗಳೂರು ಕೇಂದ್ರದ ಸಂಸದ PC ಮೋಹನ್ ಅವ್ರ ಹೆಸರು ಕೂಡ ಚಾಲ್ತಿಯಲ್ಲಿದೆ. OBC ಕೋಟಾದ ಪ್ರಮುಖ ಲೀಡರ್ ಅವರು, ಪ್ರಭಾವಿ ಸಂಸದ. ಬೆಂಗಳೂರಿನ ಮಟ್ಟಿಗೆ ನೋಡೋದಾದ್ರೆ ವೆಂಕಯ್ಯ ನಾಯ್ಡು ಅವರಿಗೆ ಅತ್ಯಾಪ್ತರಾಗಿದ್ದಾರೆ. OBC ಕೋಟಾದಿಂದ ಸೊ ಇವರಿಗೆ ಸಿಗಬಹುದು ಅಂತ ಒಂದು ಲೆಕ್ಕಾಚಾರ ಇದೆ. ಇನ್ನು ಕಲಬುರಗಿ ಸಂಸದ ಉಮೇಶ್ ಜಾಧವ್, ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಸೋಲಿಸಿದಂತ ಹಿರಿಮೆ ಇದೆ, ಅದಕ್ಕೊಂದು ಗಿಫ್ಟ್ ಆಗಿ ಕೊಡಬಹುದು ಕೇಂದ್ರ ಸರ್ಕಾರ ಸಂಪುಟದಲ್ಲಿ ಸ್ಥಾನಮಾನ. ಮೋದಿ ಮಾತನ್ನ ಉಳಿಸಿಕೊಟ್ಟಂತ ಹಿರಿಮೆ ಈಗ ಉಮೇಶ್ ಜಾಧವ್ ಅವರಿಗಿದೆ. ಖರ್ಗೆ ಸೋಲಿಸ್ತೀವಿ ಅಂತ ಮೋದಿ ಇಲ್ಲಿಗೆ ಬಂದಂತ ಟೈಮ್ನಲ್ಲಿ ಪ್ರಚಾರ ಮಾಡುವಂತ ಟೈಮ್ನಲ್ಲಿ ಹೇಳಿದ್ರು. ಹಾಗೆ ಈಗ ಉಮೇಶ್ ಜಾಧವ್ ಅವರು ಗೆದ್ದಿರೋದ್ರಿಂದ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸೋಲ್ಸಿರೋದ್ರಿಂದ ಒಂದು ಗಿಫ್ಟ್ ರೀತಿಯಲ್ಲಿ ಕೊಡಬಹುದು, ಮಾತನ್ನ ಉಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಯಲ್ಲಿ ಈಗ ಇನ್ನು ಚಿತ್ರದುರ್ಗದ ಸಂಸದ A ನಾರಾಯಣಸ್ವಾಮಿ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಅವರು ಪ್ಲಸ್ ಪಾಯಿಂಟ್ಸ್ ಅನ್ನು ನೋಡೋದಾದ್ರೆ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. BSY ಸಂಪುಟದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ರು.
ಕೇಂದ್ರ ಪುರಸ್ಕೃತ ಯೋಜನೆಯನ್ನ ತರೋದಕ್ಕೆ ವಿಶೇಷ ಪರಿಶ್ರಮವನ್ನು ವಹಿಸಿದ್ದಾರೆ. ಅಂದ್ರೆ ಚಿತ್ರದುರ್ಗ ಜಿಲ್ಲೆಗೆ ಭದ್ರಾ ನೀರು ಬರೋದಕ್ಕೆ ಶ್ರಮ ವಹಿಸಿದ್ದಾರೆ. ಅದರ ಜೊತೆಯಲ್ಲಿ ಸಂಘ ಪರಿವಾರದ ಮೂಲಕ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. CSR ಫಂಡ್ ಬಳಸಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವಾಗಿದೆ. ಗೆಲುವೊಂದೇ ಅಲ್ಲ, ಬಿಜೆಪಿ ವೋಟ್ ಬ್ಯಾಂಕ್ ಮಾಡಿದಂತ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಒಂದು ಮಾಹಿತಿ ಪ್ರಕಾರ ಆಲ್ರೆಡಿ ನಾರಾಯಣಸ್ವಾಮಿ ಅವರಿಗೆ ಈಗ ಹೈಕಮಾಂಡ್ ಮಟ್ಟದಿಂದ ಒಂದು ಕರೆ ಬಂದಿದೆ. ಫ್ಯಾಮಿಲಿ ಸಮೇತ ಅವರು ದೆಹಲಿಗೆ ದೌಡಾಯಿಸಿದ್ದಾರೆ ಅನ್ನೋ ಒಂದು ಮಾತು ಕೂಡ ಗೊತ್ತಾಗಿದೆ. ಅಂದ್ರೆ ಆ ವಿಚಾರ ಗೊತ್ತಾಗಿದೆ. ಬಟ್ ಇದು ಎಷ್ಟು ನಿಜ, ಇದಕ್ಕೆಲ್ಲ ನಾರಾಯಣಸ್ವಾಮಿ ಅವರೇ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಇನ್ನು ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಸಂಸದ ನಾರಾಯಣಸ್ವಾಮಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ. ಸಂಸದ ನಾರಾಯಣಸ್ವಾಮಿಗೂ ಮಂತ್ರಿ ಸ್ಥಾನ ಸಿಗುವಂತ ಚಾನ್ಸಸ್ ಇದೆ. ಕೇಂದ್ರ ಬುಲಾವ್ ನೀಡ್ತಾ ಇದ್ದಂತೆ ಕುಟುಂಬ ಸಮೇತ ದೆಹಲಿಗೆ ಪಯಣವನ್ನು ಅವರು ಬೆಳೆಸಿದ್ದಾರೆ. ಕೇಂದ್ರದ ನಾಯಕರ ಸೂಚನೆಯಂತೆ ಸಚಿವ ಸ್ಥಾನದ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ ಅವರು. ದೆಹಲಿಗೆ ಹೋಗಿದ್ದಾರೆ ನಾರಾಯಣಸ್ವಾಮಿ. ಮತ್ತೊಂದು ಪ್ರಮುಖ ಹೆಸರು ಕೇಳಿ ಬರ್ತಾ ಇರೋದು ವಿಜಯಪುರದ ಸಂಸದ ರಮೇಶ್ ಜಿಗಜಿಣಗಿ ಅವರ ಹೆಸರು. 6 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಮೋದಿ ಮೊದಲ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಅವರು ಪಡ್ಕೊಂಡಿದ್ರು. ದಲಿತ ಎಡಗೈ ಸಮುದಾಯದ ಹಿರಿಯ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ರಾಮಕೃಷ್ಣ ಹೆಗಡೆ ಹಾಗೆಯೇ JH ಪಟೇಲ್ ಸಂಪುಟದಲ್ಲಿ ಸಚಿವರಾಗಿದ್ರು. ರಾಜ್ಯದ ಮಟ್ಟಿಗೆ ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಗೃಹ, ಅಬಕಾರಿ, ಕಂದಾಯ, ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ. ಎಲ್ಲರೊಂದಿಗೂ ಉತ್ತಮ ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ಯಾವುದೇ ವಿವಾದವನ್ನ ಇಲ್ಲಿ ತನಕ ಸೃಷ್ಟಿ ಮಾಡ್ಕೊಂಡಿಲ್ಲ ತಮ್ಮ ರಾಜಕೀಯ ಜೀವನದಲ್ಲಿ. ಮತ್ತೆ ಹಗರಣಗಳು ಅಷ್ಟೇ ಯಾವುದು ಇಲ್ಲ, ಗುರುತಿಸ್ಕೊಂಡಿಲ್ಲ ಅವರು. ರಾಜಕೀಯ ಮುತ್ಸದ್ದಿ ಅಂತಾನೆ ಅವ್ರನ್ನ ಕರೀತಾರೆ. ಹೈಕಮಾಂಡ್ ಜೊತೆಯಲ್ಲೂ ಅಷ್ಟೇ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಇಲ್ಲಿ ಮೇಜರ್ ರಾಜ್ಯದ ಮಟ್ಟಿಗೆ ನಾವು ನೋಡೋದಾದ್ರೆ ಇವರಿಗೆ ಕೇಂದ್ರ ಸಂಪುಟದಲ್ಲಿ ಸ್ಥಾನ ಸಿಕ್ಕರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ರ ಪ್ರಬಲ ವಿರೋಧಿ ಅಂತ ಕನ್ಸಿಡರ್ ಮಾಡಿ ಇವರಿಗೆ ಕೊಡಬಹುದು ಅಂತ ಕಾಣಿಸುತ್ತೆ. ಈಗ ನಾಡಿದ್ದು ದೆಹಲಿಗೆ ಬರುವಂತೆ ಇವರಿಗೆ ಒಂದು ಮೆಸೇಜ್ ಬಂದಿದೆಯಂತೆ. ಕೇಂದ್ರದ ಹಿರಿಯ ನಾಯಕರಿಂದಲೇ ಆ ಮೆಸೇಜ್ ಬಂದಿರೋದು. ಫೋನ್ ಮೂಲಕ ಈ ಸಂದೇಶವನ್ನ ತಲುಪಿಸಿದ್ದಾರೆ. ಯಾವ ಕಾರಣಕ್ಕೆ ಬುಲಾವ್ ಬಂದಿದೆ ಅಂತ ನನಗೆ ತಿಳಿಸಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಕೊನೆ ತನಕ ನಿಜಕ್ಕೂ ಹೈಕಮಾಂಡ್ ಮಟ್ಟದ ನಾಯಕರು ಯಾರೆಲ್ಲ ಈಗ ಫೋನ್ ಮಾಡಿ ಕರೀತಾ ಇದ್ದಾರೆ ಅವ್ರು ಗುಟ್ಟು ಬಿಟ್ಟು ಕೊಡ್ತಾ ಇಲ್ವೋ, ಬರೀ ನೀವು ದೆಹಲಿಗೆ ಬನ್ನಿ ಅಂತ ಕರೀತಾ ಇದ್ದಾರೋ, ಅಥವಾ ಸಂತೋಷದ ಸುದ್ದಿಯನ್ನ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಇದನ್ನ ನೀವು ಹೊರಗಡೆ ಹೇಳಬಾರ್ದು ಅಂತ ಕಂಡೀಷನ್ ಹಾಕ್ಬಿಟ್ಟೆ ಹೇಳ್ತಾ ಇದಾರೋ ಗೊತ್ತಿಲ್ಲ. ಈಗ ಯಾರಿಗೆಲ್ಲ ಫೋನ್ ಬರ್ತಾ ಇದೆ ದೆಹಲಿಗೆ ಹೋಗ್ತಿದ್ದಾರೆ ಅವ್ರನ್ನ ಕೇಳಿದ್ರೆ ನಮ್ಗಂತೂ ಏನು ಮಾಹಿತಿ ಇಲ್ಲ, 8ನೇ ತಾರೀಕು ಬನ್ನಿ ಅಂತ ಹೇಳಿದಾರಷ್ಟೇ ಅಂತ ಇವರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಇದು ರಾಜ್ಯದ ಮಟ್ಟಿಗೆ ಆಯ್ತು. ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ಯಾವ್ಯಾವ ಮಾನದಂಡದ ಆಧಾರದ ಮೇಲೆ ಈಗ ಮಂತ್ರಿ ಸ್ಥಾನವನ್ನ ಕೇಂದ್ರದಲ್ಲಿ ಕೊಡಬಹುದು, ಯಾರ್ಯಾರಿಗೆ, ಆ ಲೆಕ್ಕಾಚಾರ ಕೂಡ ಜೋರಾಗಿ ನಡೀತಾ ಇದೆ. ಜ್ಯೋತಿರಾದಿತ್ಯ ಸಿಂಧಿಯಾ ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲದ ಲೀಡರ್ ಅಂತ ಇವರು ಕರೆಸ್ಕೊಂಡಿದ್ದಾರೆ, ಗುರುತಿಸ್ಕೊಂಡಿದ್ರು. ಯಾಕಂದ್ರೆ ರಾಹುಲ್ ಗಾಂಧಿಗೆ ಪರಮಾಪ್ತರಾಗಿದ್ರು ಇವರು. ಆದ್ರೆ ಯಾವಾಗ ಮಧ್ಯಪ್ರದೇಶದಲ್ಲಿ ಒಂದು ಚೇಂಜಸ್ ಆಯ್ತು ಅದಕ್ಕೆ ಕಾರಣನೇ ಜ್ಯೋತಿರಾದಿತ್ಯ ಸಿಂಧಿಯಾ, ಆಪರೇಷನ್ ಕಮಲದ ಲೀಡರ್ ಅಂತ ಇವರು ಗುರುತಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋಗಿದ್ದಾರೆ ಸಿಂಧಿಯಾ. 2019ರಲ್ಲಿ ಬಿಜೆಪಿ ಸೇರ್ಕೊಂಡ್ರು ಜ್ಯೋತಿರಾದಿತ್ಯ ಸಿಂಧಿಯಾ. ಇನ್ನು ಅಸ್ಸಾಂನ ಮಾಜಿ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಮತ್ತೆ ಅವರು ಅಧಿಕಾರಕ್ಕೆ ಬರ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಸಿಎಂ ರೇಸ್ ನಲ್ಲಿ ಅವರಿದ್ರು. ಆದ್ರೆ ಹಿಮಾಂತ ಬಿಸ್ವಾಗಾಗಿ ಸಿಎಂ ಸ್ಥಾನವನ್ನ ಅವರು ತ್ಯಾಗ ಮಾಡಿದ್ರು. ಆ ಒಂದು ಸ್ಯಾಕ್ರಿಫೈಸ್ಗೆ ಈಗ ಕೇಂದ್ರ ಸಂಪುಟದಲ್ಲಿ ಸ್ಥಾನ ಕೊಡುವಂತ ಚಾನ್ಸಸ್ ಇದೆ. ಇನ್ನು ನಾರಾಯಣ ರಾಣೆ ಅವರು ಮಹಾರಾಷ್ಟ್ರ ಕಾಂಗ್ರೆಸ್ನ ಪ್ರಬಲ ನಾಯಕರಾಗಿದ್ರು. ರಾಣೆ ಮಕ್ಕಳೊಂದಿಗೆ ಸೇರಿ ಮಹಾರಾಷ್ಟ್ರ ಸ್ವಾಭಿಮಾನ ಪಕ್ಷವನ್ನ ಸ್ಥಾಪನೆ ಮಾಡಿಕೊಂಡ್ರು. ಸ್ವಾಭಿಮಾನ್ ಪಕ್ಷ ಬಿಜೆಪಿ ಜೊತೆಗೆ ವಿಲೀನ ಆಯಿತು. 2017ರಲ್ಲಿ ಬಿಜೆಪಿಯೊಂದಿಗೆ ಅದನ್ನ ಮರ್ಜ್ ಮಾಡಿಬಿಟ್ರು. ಇನ್ನು 2019ರಲ್ಲಿ ರಾಜ್ಯಸಭೆಗೆ ಬಿಜೆಪಿಯಿಂದ ಇವರು ಆಯ್ಕೆಯಾದ್ರು. ಶಿವಸೇನಾಗೆ ಸಡ್ಡು ಹೊಡೆಯುವಂತ ಪ್ರಬಲ ನಾಯಕ ಅಂತ ಮಹಾರಾಷ್ಟ್ರದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಆ ಬೇಸಿಸ್ ಮೇಲೆ ನಾರಾಯಣ್ ರಾಣೆ ಅವರಿಗೆ ಸಂಪುಟದಲ್ಲಿ ಸ್ಥಾನಮಾನ ಸಿಗುವಂತ ಚಾನ್ಸಸ್ ಇದೆ. ಇದೆಲ್ಲ ಒಂದು ಲೆಕ್ಕಾಚಾರಗಳು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್ ಬುಕನ್ಕೆರೆ. ಧರಣೀಶ್, ಈಗ ಯಾವ್ಯಾವ ಆಧಾರದ ಮೇಲೆ, ಮಾನದಂಡದ ಮೇಲೆ ಈಗ ನಮ್ಮ ರಾಜ್ಯನೂ ಸೇರಿದಂತೆ ಬೇರೆ ಬೇರೆ ರಾಜ್ಯದಲ್ಲಿ ಒಂದು ಲೆಕ್ಕಾಚಾರವನ್ನ ಹಾಕೊಂಡು ಬಿಜೆಪಿ ಕೇಂದ್ರ ಸಂಪುಟದಲ್ಲಿ ಸ್ಥಾನಮಾನ ಕಲ್ಪಿಸಬೇಕು ಅಂತ ಇರೋದು? ಶರ್ಮಿತಾ, ಕೇಂದ್ರ ಸಚಿವ ಸಂಪುಟದಲ್ಲಿ ಒಟ್ಟು 81 ಸ್ಥಾನಗಳಿವೆ. ಆ ಪೈಕಿ ಈಗ ಇರುವಂತ ಸಚಿವರ ಸಂಖ್ಯೆ ಕೇವಲ 53. ಇನ್ನು ಉಳಿದ 28 ಸ್ಥಾನಗಳು ಖಾಲಿ ಇವೆ. ಅದರಲ್ಲಿ 15ರಿಂದ 20 ಸ್ಥಾನಗಳನ್ನ ಮಾತ್ರ ಈಗ ತುಂಬಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ.
ಸೊ ಈಗ ಆ 15ರಿಂದ 20 ಸ್ಥಾನ ಅಥವಾ ಒಂದೆರಡು ಹೆಚ್ಚು ಕಡಿಮೆ ಸ್ಥಾನಗಳೇನಾದರೂ ತುಂಬಿಕೊಂಡಿದೆಯಾದ್ರೆ ಅವರು ಯಾರ್ಯಾರು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಂಡಿದ್ದಾವೆ. ಮತ್ತೆ ಅದರ ಜೊತೆಗೆ ಕರ್ನಾಟಕದಿಂದ ಯಾರು ಮೋದಿ ಸಂಪುಟವನ್ನ ಸೇರ್ತಾರೆ ಅಂತ ಕೂಡ ಸಂಬಂಧಪಟ್ಟಂಗೆ ನಿರೀಕ್ಷೆಗಳು ಗರಿಗೆದರಿದ್ದಾವೆ, ಲೆಕ್ಕಾಚಾರಗಳು ಈಗಾಗಲೇ ಆಗ್ತಾ ಇದ್ದಾವೆ. ಮತ್ತೆ ಈಗ ಚಿತ್ರದುರ್ಗದ ಸಂಸದ ಎ ನಾರಾಯಣ ಸ್ವಾಮಿ ಅವರಿಗಾಗಲೇ ದೆಹಲಿ ತಲುಪಿದ್ದಾರೆ. ಬಿಜಾಪುರದ ಸಂಸದ ರಮೇಶ್ ಜಿಗಜಿಣಗಿ ಅವ್ರ ಹಿಂದೆ ಸಚಿವರಾಗಿದ್ದರು ಕೂಡ ಅವರು ನನಗೆ ಕೇಂದ್ರದಿಂದ ಕರೆ ಬಂದಿದೆ, ಹೈಕಮಾಂಡ್ ನಾಯಕರು ಕರೆ ಮಾಡಿದ್ದಾರೆ, ನಾನು ದೆಹಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ದಾರೆ ಅಧಿಕೃತವಾಗಿ. ಆದರೆ ರಾಜ್ಯದ ಪೈಕಿ ಯಾರೂ ಈ ರೀತಿ ಅಧಿಕೃತವಾಗಿ ಹೇಳಿಲ್ಲ. ಇನ್ನೊಂದು ಕಡೆ ಗುಲ್ಬರ್ಗಾ ಸಂಸದ ಉಮೇಶ್ ಜಾಧವ್ ಕೂಡ ದೆಹಲಿಗೆ ಬರ್ತಿದ್ದಾರೆ. ಕೋಇನ್ಸಿಡೆಂಟ್ಲಿ 3 ಜನರು ಕೂಡ ದಲಿತ ಸಮುದಾಯದ ಸಂಸದರಾಗಿದ್ದಾರೆ. ಅವರು 3 ಜನರು ನಾಳೆ ದೆಹಲಿನಲ್ಲೇ ಇರ್ತಾರೆ. ಈ ಪೈಕಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಈ ಕ್ಷಣದವರೆಗೂ ಯಕ್ಷ ಪ್ರಶ್ನೆ. ಇದಲ್ಲದೆ ಲಿಂಗಾಯತರ ಪೈಕಿ ಒಬ್ಬರಿಗೆ ಕೊಡ್ತಾರೆ. ಯಾಕೆಂದ್ರೆ ಸುರೇಶ್ ಅಂಗಡಿ ಅವರು ರೈಲ್ವೆ ಸಚಿವರಾಗಿದ್ರು, ತೀರ್ಕೊಂಡ್ರು, ಆ ಸ್ಥಾನ ಖಾಲಿ ಇದೆ. ಈಗ ಆ ಸ್ಥಾನಕ್ಕೆ ಲಿಂಗಾಯತ ಸಮುದಾಯದವ್ರನ್ನೇ ಮತ್ತೊಬ್ಬರನ್ನಿಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಕೇಳ್ಬರ್ತಿರುವ ಹೆಸರು ಅಂತಂದ್ರೆ ಶಿವಮೊಗ್ಗದ ಸಂಸದ BY ರಾಘವೇಂದ್ರ, ಹಾವೇರಿಯ ಸಂಸದ ಶಿವಕುಮಾರ್ ಉದಾಸಿ, ಬೀದರ್ನ ಸಂಸದ ಭಗವಂತ್ ಖೂಬಾ, ಈ 3 ಹೆಸರುಗಳು ಪ್ರಮುಖವಾಗಿ ಚರ್ಚೆ ಆಗ್ತಿದ್ದಾವೆ. ಅದಕ್ಕೆ ಬೇರೆ ಬೇರೆ ಲಾಜಿಕ್ಗಳು ಕೂಡ ಕೇಳಿ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಷಯ ಚರ್ಚೆ ಆಗ್ತಿರೋ ಕಾರಣಕ್ಕೋಸ್ಕರ ರಾಘವೇಂದ್ರಗೆ ಅವಕಾಶವನ್ನ ಕೊಡಬಹುದು ಅಂತ. ಮತ್ತೆ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಇಲ್ಲ, ಅದರಿಂದಾಗಿ ಬೀದರ್ ಸಂಸದ ಭಗವಂತ್ ಖೂಬಾ ಅವರಿಗೆ ಪ್ರಾತಿನಿಧ್ಯ ನೀಡಬಹುದು ಅಂತ. ಮತ್ತೆ ಮಧ್ಯಭಾಗದಲ್ಲಿ ಜೊತೆಗೆ ಲಿಂಗಾಯತ, ಎಜುಕೇಟೆಡ್ ಅನ್ನುವ ಕಾರಣಕ್ಕೋಸ್ಕರ ಶಿವಕುಮಾರ್ ಉದಾಸಿ ಅವರಿಗೆ ಸ್ಥಾನ ಕಲ್ಪಿಸಬಹುದು ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ. ಇನ್ನು ನಾವು ರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದ್ರೆ ಬಹಳಷ್ಟು ದೊಡ್ಡ ಹೆಸರುಗಳು ಕಂಡು ಬರ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಜ್ಯೋತಿರಾದಿತ್ಯ ಸಿಂಧ್ಯಾ, ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಬರಲಿಕ್ಕೆ ಕಾರಣೀಭೂತರಾಗಿದ್ದಂಥವ್ರು ಜ್ಯೋತಿರಾದಿತ್ಯ ಸಿಂಧ್ಯಾ, ಅವರ ಹೆಸರು ಕೇಳಿ ಬರ್ತಿದೆ. ಅವರಿಗಾಗಲೇ ಮಧ್ಯಪ್ರದೇಶದಿಂದ ದೆಹಲಿಯನ್ನ ತಲುಪಿದ್ದಾರೆ. ಅಂದ್ರೆ ಹೈಕಮಾಂಡ್ ಕರೆಯ ಹಿನ್ನೆಲೆಯಲ್ಲೇ ಅವರು ದೆಹಲಿಯನ್ನ ತಲುಪಿದ್ದಾರೆ. ಜೊತೆಗೆ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ LJP ಪಕ್ಷ, ಯಾಕಂದ್ರೆ ಬಿಜೆಪಿ ಜೊತೆಗೆ 2 ದಶಕಗಳು ಹೆಚ್ಚು ಕಾಲ ಮೈತ್ರಿಯಾಗಿತ್ತು LJP. ಆ ಪಕ್ಷದ ರಾಮ್ವಿಲಾಸ್ ಪಾಸ್ವಾನ್ ತೀರ್ಕೊಂಡಿದ್ದರಿಂದಾಗಿ ಅದರ ಕೋಟಾ ಒಂದು ಖಾಲಿ ಆಗಿತ್ತು. ಅದಕ್ಕೆ ಈಗ ಪಶುಪತಿನಾಥ್ ಪಾರಸ್ ಅವರನ್ನ, ಆ ಸಂಸದ LJP ಸಂಸದ ಪಶುಪತಿನಾಥ್ ಪಾರಸ್ ಅವರನ್ನ ಸಚಿವರನ್ನಾಗಿ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಚಿರಾಗ್ ಪಾಸ್ವಾನ್ ಅವರ ವ್ಯಾಪಕ ವಿರೋಧ ಇದೆ. ಅದರ ನಡುವೆ ಕೂಡ ಪಶುಪತಿನಾಥ್ ಪಾರಸ್ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಉತ್ತರ ಪ್ರದೇಶದ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಅಲ್ಲಿನ ಪೀಸ್ ಪಾರ್ಟಿ ನಾಯಕಿ ಅನುಪ್ರಿಯಾ ಪಾಟೀಲ್ ಅವರು ಹಿಂದೆ ಕೂಡ ಕೇಂದ್ರ ಇದೇ ಸರ್ಕಾರದಲ್ಲಿ ಸಚಿವರಾಗಿದ್ದರು, ಮಧ್ಯ ಬಿಟ್ಟಿದ್ರು. ಈಗ ಮತ್ತೆ ಅವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಿದೆ. ಮತ್ತೆ ರೀತಾ ಬಹುಗುಣ ಜೋಶಿ, ಪಂಕಜ್ ಚೌಧರಿ, ರಾಮಕೃಷ್ಣ ಕಟೇರಿಯಾ, ವರುಣ್ ಇಂಪಾರ್ಟೆಂಟ್ ಇನ್ನೊಂದು ಹೆಸರು ಏನಂತಂದ್ರೆ ವರುಣ್ ಗಾಂಧಿ ಹೆಸರು ಕೇಳಿ ಬರ್ತಾ ಇದೆ. 2014ರಲ್ಲೇ ಇವ ಹೆಸರು ಕೇಳಿ ಬಂದಿತ್ತು. ಆದರೆ ಆಗ ಅವರ ತಾಯಿ ಮೇನಕಾ ಗಾಂಧಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದ್ದರಿಂದಾಗಿ ವರುಣ್ ಗಾಂಧಿ ಅವರಿಗೆ ಸ್ಥಾನ ತಪ್ಪಿತ್ತು. ಈಗ ಮತ್ತೆ ಫಿಲಿಪತ್ ಸಂಸದ ವರುಣ್ ಗಾಂಧಿ ಅವರ ಹೆಸರು ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಅವರಿಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ. ಅಂದ್ರೆ ಬಹುತೇಕ ಅವ್ರಿಗೂ ಕೂಡ ಹೈಕಮಾಂಡ್ನಿಂದ ಸೂಚನೆಗಳು ಲಭಿಸಿವೆ. ಅವರು ನಾಳೆ ಸಚಿವರಾಗಿ ಹೊರಹೊಮ್ಮುವಂತ ಸಾಧ್ಯತೆ ಇದೆ. ಮತ್ತೆ ಡೆಲ್ಲಿಯಿಂದ RCP ಸಿಂಗ್, ಲಾಲ್ ಸಿಂಗ್ ಅನ್ನುವಂಥ ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇವೆರಡು ಹೆಸರುಗಳು ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ, ಬಟ್ ಅವರು ಆಲ್ರೆಡಿ ಡೆಲ್ಲಿಯನ್ನ ತಲುಪಿದ್ದಾರೆ. CP ಜೋಶಿ ಅನ್ನುವಂತಹ ಅಂದ್ರೆ ರಾಜಸ್ಥಾನದ ಮೂಲದ CP ಜೋಶಿ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಹೀಗೆ ಒಂದಷ್ಟು ಹೆಸರುಗಳು ಕೇಳಿ ಬರ್ತಿದ್ದಾವೆ. ಇದ್ರ ಪೈಕಿ ಕೆಲವರಿಗೆ ಮಾತ್ರ ಈಗಾಗಲೇ ಹೈಕಮಾಂಡ್ನಿಂದ ಸೂಚನೆಗೆ ಅಥವಾ ಕರೆ ಹೋಗಿದೆ. ಫಾರ್ ಎಕ್ಸಾಂಪಲ್, ಜ್ಯೋತಿರಾದಿತ್ಯ ಸಿಂಧ್ಯಾ, ವರುಣ್ ಗಾಂಧಿ, ಪಶುಪತಿನಾಥ್ ಪಾರಸ್, ಹೀಗೆ ಕೆಲವರಿಗೆ ಮಾತ್ರ ಈಗಾಗಲೇ ಸ್ಪಷ್ಟವಾದಂತಹ ಸೂಚನೆ, ಅಂದ್ರೆ ನೀವು ದೆಹಲಿಯಲ್ಲೇ ಇರಬೇಕು, ನಾಡಿದ್ದು ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನುವಂಥ ಮಾಹಿತಿಯನ್ನ ಕೊಡಲಾಗಿದೆ. ಕರ್ನಾಟಕದ ವಿಷಯದಲ್ಲಿ ಇನ್ನೂ ಕೂಡ ಸಂಸದರು ಯಾರು ಕೂಡ ಅಧಿಕೃತವಾಗಿ ಅದನ್ನ ಹೇಳ್ತಾ ಇಲ್ಲ, ಅಥವಾ ಅಧಿಕೃತವಾಗಿ ಅವ್ರಿಗೆ ಇನ್ನೂ ಕಾಲು ಹೋಗಿಲ್ಲ. ಸೊ ಯಾರಿಗೂ ಕೂಡ
ಅಧಿಕೃತವಾಗಿ PMO ಇಂದ ಪ್ರಧಾನಮಂತ್ರಿಗಳಿಂದ ಅಥವಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಂದ ಕರೆ ಹೋಗಿರುವಂತ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ ಈ ಕ್ಷಣದವರೆಗೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಧರಣೀಶ್ ಬೋಕನ್ಕೆರೆ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ರಾಜ್ಯದಲ್ಲಿ ಯಾವುದೆಲ್ಲ ಬದಲಾವಣೆ ಆಗುವಂತ ಚಾನ್ಸಸ್ ಇದೆ, ಯಾರ್ಯಾರಿಗೆ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕರೆ ಈ ಬಗ್ಗೆ ವಿವರಣೆಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ರಾಜ್ಯಪಾಲರ ಅವಧಿ ಮುಗಿದಿತ್ತು, ಬಟ್ ಈ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನೋ ಒಂದು 2 ದಿನದ ಮುಂಚೆನೆ ಇವತ್ತು ದಿಢೀರಂತ ಬದಲಾವಣೆ ಆಗಿದ್ ನೋಡಿದ್ರೆ ಅಫ್ಕೋರ್ಸ್ ಒಂದಿಷ್ಟು ಮೇಜರ್ ಆಪರೇಷನ್ ಆಗತ್ತೆ ಈ ಕೇಂದ್ರ ಸಚಿವ ಸಂಪುಟದಲ್ಲಿ ಅಂತಾನೆ ಹೇಳಲಾಗ್ತಿದೆ, ವಿಶ್ಲೇಷಣೆಗಳು ನಡೀತಾ ಇದೆ. ನಾವು 1 by 1 ಮಾತಾಡ್ಕೊಂಡು ಹೋಗೋದಾದ್ರೆ ಫಸ್ಟ್ ನಾಯಕತ್ವದ ಬದಲಾವಣೆ ವಿಚಾರ ನಮ್ ಕಣ್ಮುಂದೆ ಬರುತ್ತೆ. ಯಾಕಂದ್ರೆ ರಾಘವೇಂದ್ರ ಅವರಿಗೆ ಸ್ಥಾನ ಕೊಟ್ರೆ ಇಲ್ಲಿ BSY ಬದಲಾವಣೆ ಆಗತ್ತೆ ಅಂತ ಮುಂಚಿನಿಂದಲೂ ಚರ್ಚೆ ಆಗ್ತಿದೆ. ಈಗ ಲಿಸ್ಟ್ ನಲ್ಲಿ ಅವ್ರ ಹೆಸರು ಚಾಲ್ತಿಯಲ್ಲಿದೆ ಅಂತ ಹೇಳಲಾಗ್ತಿದೆಯಲ್ಲ, ಏನೇನ್ ಪಾಸಿಬಿಲಿಟೀಸ್ ಇದೆ ಅಂತ? ಶರ್ಮಿತಾ ಶೆಟ್ಟಿ, ಈಗಾಗಲೇ ದಿವಂಗತ ಸುರೇಶ್ ಅಂಗಡಿಯವರ ನಿಧನದಿಂದ ತೆರವಾಗಿರ್ತಕ್ಕಂಥ ಲಿಂಗಾಯತ ಕೋಟದ ಒಂದು ಸಚಿವ ಸ್ಥಾನ ಖಾಲಿ ಇರುವಂಥದ್ದು. ಇದರ ಬೆನ್ನಲ್ಲೇ ಲಿಂಗಾಯತ ಸಚಿವ ಸ್ಥಾನದ ಕೋಟಕ್ಕೆ ಈಗಾಗಲೇ ಇಬ್ಬರು ಸಂಸದರ ನಡುವೆ ಮಹತ್ವದ ಪೈಪೋಟಿ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹಾವೇರಿಯ ಸಂಸದ ಶಿವಕುಮಾರ್ ಉದಾಸಿ ಮತ್ತು ಮುಖ್ಯಮಂತ್ರಿ ಪುತ್ರ ಶಿವಮೊಗ್ಗ ಜಿಲ್ಲೆಯ ಸಂಸದ BY ರಾಘವೇಂದ್ರ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಾಗೆ ಕೇಂದ್ರದ ನಾಯಕರುಗಳು ಈಗ ಒಂದು ಕಡೆ ಬಹಳಷ್ಟು ಗಂಭೀರ ಚಿಂತನೆ ನಡೆಸಿದ್ದಾರೆ ಎಂಬ ಮಾತು ಕೇಳಿ ಬಂದಿರುವಂಥದ್ದು. ಇದರ ಬೆನ್ನಲ್ಲೇ ಇವತ್ತು ಗಣಿ ಸಚಿವ ಮುರುಗೇಶ್ ಆರ್ ನಿರಾಣಿ ಅವರನ್ನ ದೆಹಲಿಗೆ ಕರೆಸಿಕೊಂಡಿರ್ತಕ್ಕಂಥ ವರಿಷ್ಠರು ಈ ಎಲ್ಲದರ ನಡುವೆ ಕೂಡ ಒಂದು ವೇಳೆ ನಾಯಕತ್ವ ಬದಲಾವಣೆ ಖಚಿತ ಅಂತ ಅಂದ್ರೆ ಅಲ್ಲಿ ಮುಖ್ಯಮಂತ್ರಿ ಪುತ್ರ ಹಾಗೂ ಸಂಸದ BY ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ರಾಘವೇಂದ್ರ ಅವರ ಹೆಸರು ಮುನ್ನೆಲೆ ಬರ್ತಿರುವಂಥದ್ದು. ಒಂದು ವೇಳೆ BY ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅನ್ನೋದು ಕೂಡ ಬಿಜೆಪಿಯ ನಾಯಕರ ರಾಜಕೀಯ ಲೆಕ್ಕಾಚಾರ ಕೂಡ ಹೌದು. ಇದು ಹೈಕಮಾಂಡ್ ನ ಪ್ಲಾನ್ ಅನ್ನುವ ಮಾತನ್ನು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ರಾಘವೇಂದ್ರ ಹೆಸರು ಮಂಚೂಣಿಯಲ್ಲಿ ಇರುವಂಥದ್ದು. ಒಂದು ಕಡೆ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆ, ಅದಕ್ಕೆ ಪರ್ಯಾಯವಾಗಿ ಇಲ್ಲೊಂದು ಕಡೆ ಮುಖ್ಯಮಂತ್ರಿಗಳನ್ನ ಸಮಾಧಾನ ಮಾಡಲು ಮತ್ತು ಮುಖ್ಯಮಂತ್ರಿ ಕುಟುಂಬಕ್ಕೆ ಒಂದು ರೀತಿ ಗಿಫ್ಟ್ ಅನ್ನು ಕೊಡುವ ರೀತಿ BY ರಾಘವೇಂದ್ರರನ್ನ ಸಚಿವರನ್ನಾಗಿ ಮಾಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ನಮ್ಮ ರಾಜ್ಯಕ್ಕೆ ಹೆಚ್ಚಿಗೆ ಅವಕಾಶ ಸಿಗ್ಲಿ, ಅವರ ಧ್ವನಿ ಆಗ್ಲಿ. 25 ಜನ ಬಾಯಿ ಮುಚ್ಕೊಂಡಿದ್ದಾರೆ, ನಮ್ಮ ರಾಜ್ಯದ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. GST ಕೊಡ್ತಾ ಇಲ್ಲ, ನ್ಯಾಯ ಕೊಡ್ತಾ ಇಲ್ಲ. ನೀವು ವಿಚಾರಿಸಿ, ಗುಜರಾತ್ ಎಷ್ಟು ವ್ಯಾಕ್ಸಿನೇಷನ್ ಹೋಗ್ತಾ ಇದೆ, ಕರ್ನಾಟಕಕ್ಕೆ ಎಷ್ಟು ವ್ಯಾಕ್ಸಿನೇಷನ್ ಬರ್ತಾ ಇದೆ. ಫಸ್ಟ್ ಆ MP ಫಸ್ಟ್ ಅದನ್ನ ಮಾತಾಡಕ್ಕೆ ಹೇಳಿ. ಗುಜರಾತ್ಗೆ ಅತಿ ಹೆಚ್ಚು ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ವ್ಯಾಕ್ಸಿನೇಷನ್ ಇಲ್ಲದೆ ಜನ ಇವತ್ತು ಪರದಾಡ್ತಾ ಇದ್ದಾರೆ, ಯುವಕರು ಪರದಾಡ್ತಾ ಇದ್ದಾರೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಕರ್ನಾಟಕಕ್ಕೆ ಸುಣ್ಣ, ಗುಜರಾತ್ಗೆ ಬೆಣ್ಣೆ. ಕರ್ನಾಟಕಕ್ಕೆ ನೂತನ ರಾಜ್ಯಪಾಲರ ನೇಮಕ ಆಗಿದೆ. ಥಾವರ್ ಚಂದ್ ಗೆಹ್ಲೋಟ್ ನೂತನ ರಾಜ್ಯಪಾಲರಾಗಿ ನೇಮಕವನ್ನು ಮಾಡಲಾಗಿದೆ. ಇನ್ನು ಕರ್ನಾಟಕದ ರಾಜ್ಯಪಾಲರಾಗಿ ಇವರು ನೇಮಕ ಆಗಿದ್ದಾರೆ. ರಾಜ್ಯಸಭೆ ಆಡಳಿತ ಪಕ್ಷದ ನಾಯಕರಾಗಿದ್ರು. ಮೋರೋವರ್ ಇವರು ಸಂಪುಟದಲ್ಲೇ ಇದ್ರು, ಕೇಂದ್ರ ಸಂಪುಟದಲ್ಲಿ ಇದ್ರು. ಈಗ ರಾಜೀನಾಮೆಯನ್ನ ಕೊಟ್ಟು ರಾಜ್ಯಪಾಲ ಹುದ್ದೆಯನ್ನ ಅಲಂಕರಿಸಬೇಕಾಗತ್ತೆ. ಈಗ ಏನ್ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗ್ತಾ ಇದೆ, ಇದು ಕೂಡ ಒಂದು ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇವಾಗ ಬಿಜೆಪಿಯಲ್ಲಿ ಈ ಹಿಂದಿನಿಂದಲೂ ಕೂಡ ಒಂದು ಶಿಸ್ತಿನ ಪಕ್ಷ, ಒಂದಿಷ್ಟು ಏಜ್ ಅಂತ ಆದ್ಮೇಲೆ ಅವರನ್ನ ರಾಜ್ಯಪಾಲರ ಹುದ್ದೆ ಕಳಿಸ್ತಾರೆ ಅಂತೆಲ್ಲ ಚರ್ಚೆಗಳು ಏನಾಗ್ತಿತ್ತು, ಅದಕ್ಕೆ ಪೂರಕ ಅನ್ನುವಂತೆ ಈಗ ಒಂದಿಷ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡೋ ನಿಟ್ಟಿನಲ್ಲೂ ಕೂಡ ಇಂಥ ಒಂದು ನಿರ್ಧಾರಕ್ಕೆ ಹಾಗಾದ್ರೆ ಕೇಂದ್ರ ಬಂದಿದೆಯಾ ಅಂತ ಚರ್ಚೆಗಳು ಕೂಡ ಆಗ್ತಾ ಇದೆ. ಈಗ ವಜುಭಾಯಿ ವಾಲಾ ಅವರ ಅವಧಿ ಮುಗಿದಿತ್ತು ರಾಜ್ಯಪಾಲರಾಗಿ ನಮ್ಮ ರಾಜ್ಯದಲ್ಲಿ, ಆದ್ರೂ ಕೂಡ ಚೇಂಜಸ್ ಅಂತ ಮಾಡಿರಲಿಲ್ಲ. ಆದ್ರೆ ಇನ್ನೇನು ಕೇಂದ್ರ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತೆ ಅನ್ನೋ ಹೊತ್ತಲ್ಲಿ ಈಗ ಚೇಂಜಸ್ ಆಗಿದೆ. ಸೊ ಹಾಗಾಗಿ ಒಂದಿಷ್ಟು ರಾಜಕೀಯವಾಗಿ ಲೆಕ್ಕಾಚಾರಗಳು ಕೂಡ ಇದರಲ್ಲಿ ಅಡಗಿದೆ ಅಂತಾನೆ ವಿಶ್ಲೇಷಣೆಗಳು ನಡೀತಾ ಇರೋದು. ಇನ್ನು ಥಾವರ್ ಚಂದ್ ಗೆಹ್ಲೋಟ್ ಅವರ ಒಂದು ಹಿಸ್ಟ್ರಿಯನ್ನು ನಾವು ನೋಡೋದಾದ್ರೆ, ಒಬ್ಬ ಬಿಜೆಪಿಯಲ್ಲಿ ಪ್ರಬಲ ನಾಯಕ ಅಂತ ಇವರು ಗುರುತಿಸ್ಕೊಂಡಿದ್ರು. ಇನ್ನು ಕರ್ನಾಟಕಕ್ಕೆ ನೂತನ ರಾಜ್ಯಪಾಲರಾಗಿ ಈಗ ನೇಮಕ ಆಗಿದ್ದಾರೆ. ಇವ್ರ ಜೊತೆಯಲ್ಲಿ ಒಟ್ಟು 8 ರಾಜ್ಯಗಳ ರಾಜ್ಯಪಾಲರನ್ನ ಬದಲಾವಣೆ ಮಾಡಲಾಗಿದೆ. ರಾಜ್ಯಸಭೆಯ ಆಡಳಿತ ಪಕ್ಷದ ನಾಯಕರಾಗಿದ್ರು. ಮತ್ತೆ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ ಪ್ರೆಸೆಂಟ್ ಕೂಡ. ಇನ್ನು ಹಿಂದೆ ಕರ್ನಾಟಕ ಬಿಜೆಪಿ ಉಸ್ತುವಾರಿಯಾಗಿ ಕೂಡ ಇವರು ಕರ್ತವ್ಯವನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು ಕೂಡ ಆಗಿದ್ರು. ಸಂಘ ಪರಿವಾರದ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಧ್ಯಪ್ರದೇಶ ಮೂಲದ ದಲಿತ ನಾಯಕರಾಗಿದ್ದಾರೆ. ರಾಜ್ಯದಲ್ಲಿ ಮತ್ತೊಂದು ವಿಚಾರ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು, ಸಿದ್ದರಾಮಯ್ಯ ಅವರ ಸ್ಪರ್ಧೆ ಯಾವ ಕ್ಷೇತ್ರದಿಂದ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳ್ಬಿಟ್ಟು.
ಈಗ ಚಾಮರಾಜಪೇಟೆಯಲ್ಲೇ ಮಾಡ್ತಾರಾ ಅಥವಾ ಬಾದಾಮಿಯಲ್ಲಿ ಮಾಡ್ತಾರಾ, ಜಿದ್ದಿನ ಕ್ಷೇತ್ರ ಚಾಮುಂಡೇಶ್ವರಿಯಲ್ಲೇ ಸ್ಪರ್ಧೆ ಮಾಡ್ತಾರಾ? ಕುತೂಹಲ ಕೆರಳಿಸಿದೆ ಮಾಜಿ ಸಿಎಂ ಚುನಾವಣಾ ಕಣ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು. ಈಗಲೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಜನ ಅಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರಿಗೂ ಕೂಡ ಈ ಬಗ್ಗೆ ಏನು ವಿಷಯ ಗೊತ್ತಿಲ್ಲ. ಅವ್ರಿಗೂ ಕೂಡ ಈ ವಿಚಾರವಾಗಿ ಟೆನ್ಷನ್ ಇದೆ. ಯಾಕಂದ್ರೆ ಪದೇ ಪದೇ ಇತ್ತೀಚೆಗೆ ಜಮೀರ್ ಆಹ್ವಾನ ಕೊಟ್ಟಾಗೆಲ್ಲ ಚಾಮರಾಜಪೇಟೆಯಲ್ಲಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಬಾದಾಮಿ ಅಲ್ಲಿ ಹೋಗಿ ಬರ್ತಾ ಇದ್ದಾರೆ, ಬಟ್ ಸ್ವಲ್ಪ ದೂರ ಆಗುತ್ತೆ ಅನ್ನೋ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ. ಇನ್ನು ಚಾಮುಂಡೇಶ್ವರಿ ಕಳೆದ ಬಾರಿ ವಿರೋಧಿಗಳೇ ತನ್ನನ್ನ ಸೋಲಿಸ್ಬಿಟ್ರು ಅಂತ ಪದೇ ಪದೇ ಸಿದ್ದರಾಮಯ್ಯ ಅವರೇ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಅಲ್ಲಿಂದಾನೇ ಎಲೆಕ್ಷನ್ಗೆ ನಿಲ್ತಾರಾ ಅಥವಾ ಚಾಮರಾಜಪೇಟೆನ ಸೆಲೆಕ್ಷನ್ ಮಾಡ್ಕೊಳ್ತಾರಾ ಅನ್ನೋದು ಕುತೂಹಲ. ಈಗ ಚಾಮರಾಜಪೇಟೆ ಕ್ಷೇತ್ರದಿಂದ ಮುಂದಿನ ಬಾರಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ದೊಡ್ಡ ಸದ್ದು ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಬಾದಾಮಿಯಿಂದ ನೂರಾರು ಬೆಂಬಲಿಗರು ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸಕ್ಕೆ ಬಂದಿದ್ದಾರೆ. ನೀವು ಮತ್ತೆ ಬಾದಾಮಿಯಿಂದಲೇ ಸ್ಪರ್ಧೆ ಮಾಡಬೇಕು, ನೀವು ಬಾದಾಮಿಯ ಇಮ್ಮಡಿ ಪುಲಕೇಶಿ ಅಂತ ಜೈಕಾರವನ್ನ ಹಾಕಿದ್ದಾರೆ. ಬಾದಾಮಿ ಹುಲಿಯ, ಹೌದೋ ಹುಲಿಯ, ಮುಂದಿನ ಸಿಎಂ ಅಂತ ಜೈಕಾರವನ್ನ ಕೂಗಿದ್ದಾರೆ. ಈ ನಡುವೆ ಅಭಿಮಾನಿಯೊಬ್ಬ ಸಿದ್ದರಾಮಯ್ಯ ಕಾಲಿಗೂ ನಮಸ್ಕಾರ ಮಾಡಿ ಬಾದಾಮಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸಾಕಷ್ಟು ಜನ ಬಂದಿದ್ರಿಂದ ಇವತ್ತು ನೂಕುನುಗ್ಗಲು ಉಂಟಾಯಿತು. ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇರಲಿಲ್ಲ, ಕೆಲವರು ಮಾಸ್ಕ್ ಕೂಡ ಹಾಕಿರಲಿಲ್ಲ. ಕೊರೋನಾ ನಿಯಮ ಉಲ್ಲಂಘನೆ ಆಗಿದ್ದು ಕಂಡು ಬಂತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿ ನಮ್ಮ ಬಾದಾಮಿ ಕ್ಷೇತ್ರಕ್ಕೆ ನಿಲ್ಬೇಕಂತ ಹೇಳಿ ನಾನು ನಿಮ್ಮ ಕಾಲ್ ಬಿದ್ದು ಹೋಗ್ತೀನಿ. ಎನ್ನುವಂತ ಮಹತ್ವದ ಒಂದು ಆಸೆ ಇಟ್ಕೊಂಡು ನಾವೆಲ್ಲರೂ ಒಬ್ಬರಿಂದ ಅವರಲ್ಲಿ ಮನವಿಯನ್ನು ಕೇಳ್ಕೊತೇವೆ. ಏನ್ ಸಂಶಯ ಇಲ್ಲ ಮತ್ತೆ ಅದಕ್ಕೆ ದಯಮಾಡಿ ಸಿದ್ದರಾಮಯ್ಯ ನಾವು ಏನ್ ಭಾಳ ಮಾತಾಡುದಿಲ್ಲ, ದಯಮಾಡಿ ನಮ್ಮ ಬಾದಾಮಿ ಕ್ಷೇತ್ರಕ್ಕೆ ನಿಲ್ಬೇಕಂತ ಹೇಳಿ ನಾನು ನಿಮ್ಮ ಕಾಲ್ ಬಿದ್ದು ಹೋಗ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಬಾದಾಮಿ ಕ್ಷೇತ್ರಕ್ಕೆ ನಿಲ್ಬೇಕಂತ ಹೇಳಿ ನಾನು ನಿಮ್ಮ ಕಾಲ್ ಬಿದ್ದು ಹೋಗ್ತೀನಿ. ಏನ್ ಸಂಶಯ ಇಲ್ಲ ಮತ್ತೆ ಅದಕ್ಕೆ ದಯಮಾಡಿ ಸಿದ್ದರಾಮಯ್ಯ ಸಾಹೇಬರು ನಾವು ಏನ್ ಭಾಳ ಮಾತಾಡ್ತೀವಿ ನಿಲ್ಬೇಕು ಅಂತ ಇದ್ದಾರೆ. ಎಲ್ಲೂ ಬೇರೆ ಕಡೆ ನಿಲ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗ ನಾನು ಬಾದಾಮಿ ಶಾಸಕ, ಅಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ. ಚಾಮರಾಜಪೇಟೆಯಿಂದ ಒತ್ತಾಯ ಇದೆ ಸರ್ ನಿಮಗೆ? ಬೇರೆ ಕಡೆ ಬರೀ ಚಾಮರಾಜಪೇಟೆ ಇಲ್ಲ, ಕೋಲಾರ ಇದೆ, ಕೊಪ್ಪಳ ಇದೆ, ಆಮೇಲೆ ಬೇರೆ ಕಡೆನೂ ಇದೆ, ಕೊಪ್ಪಳ. ಸೊ ಅದೆಲ್ಲ ಇದಾವೆ. ಅವರೇ ಸ್ಪರ್ಧೆ ಮಾಡಬೇಕಂತೇಳಿ ಬಾದಾಮಿ ತಾಲೂಕಿನಿಂದ 500ಕ್ಕಿಂತ ಹೆಚ್ಚು ಜನಾಂಗ ನಾವು ಇಲ್ಲಿಗೆ ಬಂದಿದ್ದೇವೆ. ಹಾಗೂ ಯಾವ ತಾಲೂಕಿಗೂ ಇಲ್ಲ, ನಾವು ಬಾದಾಮಿ ತಾಲೂಕಿಗೆ ನಮ್ಮ ಸ್ಪರ್ಧೆ ಮಾಡಿ ಸಾಹೇಬರು ಉತ್ತರ ಕರ್ನಾಟಕ CM ಸಿಕ್ಕಿಲ್ಲ, ಉತ್ತರ ಕರ್ನಾಟಕದಿಂದ CM ಆಗ್ಬೇಕಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ಅದಕ್ಕೆ ಬಾದಾಮಿಯಿಂದ ನಾವು 2023 ನೀವು ಸ್ಪರ್ಧೆ ಮಾಡಬೇಕು, ನಮ್ಮ ಬಾದಾಮಿಯಿಂದ ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಆಶೆಯಿಂದ ನಮ್ಮ ಸ್ವಯಂ ಪ್ರೇರಿತರಾಗಿ ಇನ್ನೂ ಜನ ಭಾಳ ಬರಾಕತ್ತಿತ್ತು. ನಾವು ಇಲ್ಲಿ ಖುದ್ದಾಗಿ ಬಂದು ನಾವು ಅಷ್ಟೇ ಇರ್ತೀವಿ. ಇಲ್ಲಿ ಗೆದ್ದಾಗ ಸಾಹೇಬ್ರ 2023 ಬಾದಾಮಿಯಿಂದ ನೀವು ಸ್ಪರ್ಧೆ ಮಾಡಬೇಕು, ಮತ್ತು ನೀವು ಬಾದಾಮಿಯಿಂದನ ಮುಖ್ಯಮಂತ್ರಿ ಆಗಬೇಕು. ಅಲ್ರಿ, ನೀವ್ ಹಿಂಗೆಲ್ಲ ಹೇಳಕತ್ತೀರಿ, ಹೌದು ನಿಮ್ ಸಾಹೇಬ್ರಿಗೆ ಅಲ್ಲಿ ಸೋಲ್ತೀನಿ ಅಂತ ಭಯ ಕಾಡಕತ್ತೈತಿ ಅಂತ ಅನಿಸ್ತದಲ್ಲ? ಇಲ್ಲ, ಭಯದಿಲ್ಲ. ಈಗ ಸ್ವಯಂ ಪ್ರೇರಿತವಾಗಿ ಎಷ್ಟು ಮಂದಿ ಪ್ರಮುಖರು ಬಂದಿ ನಾವು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಮೆಂಬರ್ಗಳು, ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಮತ್ತು ಪ್ರಮುಖ ನಾಯಕರುಗಳು ನಾವು ಎಲ್ಲಾ ಜನಾಂಗದವರು ಕೂಡ್ಕೊಂಡು ಬೆಂಬಲ ಮಾಡ್ತಾರ. ಸುಮಾರು 50,000 ಮತಗಳಿಂದ ಸಿದ್ದರಾಮಯ್ಯ ಸಾಹೇಬ್ರು ನಾವು ಗೆಲ್ಲಿಸ್ಕೊಡ್ತೀವಿ ಅಂತ ನಿಮ್ ಮುಂದೆ ಹೇಳ್ತೀನಿ. ಆಗದಿದ್ರ ನಾವು ರಾಜಕೀಯ ನಿವೃತ್ತಿನೂ ಮಾಡಿಬಿಡ್ತೀವಿ. ಅವರೇ ಅದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ದಶರಥ್. ಯಾವಾಗ ಪದೇ ಪದೇ ಚಾಮರಾಜಪೇಟೆಗೆ ವಿಸಿಟ್ ಮಾಡಿದ್ರು, ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಿದ್ದರಾಮಯ್ಯ ಅವರು, ಅದು ಮಾವನ್ ಮನೆ ಇತ್ತು, ನಾನು ಪದೇ ಪದೇ ಬರ್ತಾ ಇದ್ದೆ ಅಂತ. ಇಲ್ಲೋ ಭಾವನಾತ್ಮಕ ಸಂಬಂಧ ಇರಬಹುದು, ಅಲ್ಲಿಂದ ನಿಂತ್ಕೊಳ್ತಾರೆ ಅಂತ ಚರ್ಚೆಗಳಾಯ್ತು. ಸೊ ಇವತ್ತೇನೆಲ್ಲ ಬೆಳವಣಿಗೆ ಆಗಿದೆ, ಮತ್ತೆ ಎಲ್ಲಿ ನಿಲ್ತಾರೆ ಅಂತ ಚರ್ಚೆಗಳಾಗ್ತಿದೆ ಕಾಂಗ್ರೆಸ್ ಪಾಳ್ಯದಲ್ಲ? ಶರ್ಮಿತಾ ಶೆಟ್ಟಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ 2018 ಚುನಾವಣೆಯಲ್ಲಿ ಸೋಲಿನ ಭೀತಿನಿಂದಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಜೊತೆಗೆ ಬಾದಾಮಿ ಕ್ಷೇತ್ರದಿಂದಲೂ ಕೂಡ ಸ್ಪರ್ಧೆ ಮಾಡಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ
ಅತ್ಯಂತ ಹೀನಾಯ ಸೋಲನ್ನ ಕಂಡಿದ್ರು. ಬಾದಾಮಿಯಲ್ಲಿ ಅತ್ಯಂತ ಪ್ರಯಾಸಕರ ಗೆಲುವನ್ನ ದಾಖಲಿಸಿದ್ರು. ಇದೀಗ 2023ರಲ್ಲೂ ಕೂಡ ಅವರಿಗೆ ಮತ್ತೆ ಸೋಲಿನ ಭೀತಿ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದಕ್ಕೆ ಇಂಬು ನೀಡುವಂತೆ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಬಾದಾಮಿಗಿಂತಲೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರವನ್ನ ಸಾಕಷ್ಟು ವಿಸಿಟ್ ಮಾಡಿದ್ದಾರೆ. ಫುಡ್ ಕಿಟ್ ವಿತರಣೆಯಲ್ಲೂ ಕೂಡ ಸಾಕಷ್ಟು ಬಾರಿ ಜಮೀರ್ ಅಹ್ಮದ್ ಜೊತೆಗೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದಾರೆ. ಜೊತೆಗೆ ನಿನ್ನೆ ಮಾಡಿದ್ದಂಥ ಸ್ಟೇಟ್ಮೆಂಟ್ ಇದು, ನಾನು ಚಾಮರಾಜಪೇಟೆಗೆ ನಾನು ದೂರ ಅಲ್ಲ, ಚಾಮರಾಜಪೇಟೆ ನನ್ನ ಮಾವನ ಮನೆ ಅಂತ ಹೇಳಿದ್ದಾರೆ. ಸೊ ಚಾಮರಾಜಪೇಟೆಯ ಅಳಿಯ ನಾನು ಅಂತ ಹೇಳಿದ್ದಾರೆ. ಸೊ ಆ ಮೂಲಕ ಕೆಲವೊಂದು ಕಡೆ ಚಾಮರಾಜಪೇಟೆಯಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಅಂದುಕೊಂಡಿದ್ರು. ಸೊ ಇದೇ ಕಾರಣದಿಂದಾಗಿ ಇವತ್ತು ಬಾದಾಮಿಯಿಂದ ಅನೇಕ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ರು, ಪಟ್ಟು ಹಿಡಿದ್ರು. ಯಾವುದೇ ಕಾರಣಕ್ಕೂ ನೀವು ಬಾದಾಮಿಯಿಂದ ದೂರ ಹೋಗಬಾರ್ದು, ಯಾಕಂದ್ರೆ ಬಾದಾಮಿ ನಿಮಗೆ ರಾಜಕೀಯ ಪುನರ್ಜನ್ಮವನ್ನ ಕೊಟ್ಟಿರುವಂತ ಜಾಗ. ಜೊತೆಗೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿ ನೀವು ಬಾದಾಮಿಯಿಂದಲೇ ಸ್ಪರ್ಧೆ ಮಾಡಬೇಕು, ಅಲ್ಲಿಯೇ ಗೆಲ್ಲಬೇಕು, ಅಲ್ಲಿಂದಲೇ ಮುಖ್ಯಮಂತ್ರಿ ಆಗಬೇಕು. ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿಯಾಗಿ ಸಾಕಷ್ಟು ವರ್ಷಗಳು ಕಳೆದಿದ್ದಾವೆ. ಸೊ ನೀವು ಉತ್ತರ ಕರ್ನಾಟಕವನ್ನ ಪ್ರತಿನಿಧಿಸಬೇಕು, ಅಲ್ಲಿಯೇ ಸ್ಪರ್ಧಿಸಬೇಕು, ಗೆಲ್ಲಬೇಕು. ಮುಖ್ಯಮಂತ್ರಿ ಆದರೆ ಇಡೀ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ, ಜೊತೆಗೆ ಬಾದಾಮಿ ಕ್ಷೇತ್ರವೂ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳಿಕೊಂಡು ಪಟ್ಟು ಹಿಡಿದಂತ ಬೆಂಬಲಿಗರು ಕಾರ್ಯಕರ್ತರು ಸಾಕಷ್ಟು ಒತ್ತಡ ಹಾಕಿದ್ರು. ಆ ಒತ್ತಡಕ್ಕೆ ಮಣಿದಂತ ಮಾಜಿ ಮುಖ್ಯಮಂತ್ರಿ ಹಾಲಿ ವಿಧಾನಸಭೆಯ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಮ್ಮ ವಿಧಾನಸಭೆಯ ಅಧಿವೇಶನದಲ್ಲಿ ನಡೆದಿರುವ ಮಾತನ್ನು ಕೂಡ ನೆನೆಸ್ಕೊಂಡಿದ್ದಾರೆ. ನಾನು ವಿಧಾನಸಭೆಯಲ್ಲಿ ಈ ಮಾತನ್ನ ಹೇಳಿದ್ದೇನೆ, ನನ್ನ ಮುಂದಿನ ಚುನಾವಣೆ ಬಾದಾಮಿ ಕ್ಷೇತ್ರದಿಂದಲೇ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ಮಾತಿನಿಂದ ನಾನು ವಾಪಸ್ ಹೋಗೋದಿಲ್ಲ, ನಾನು ಸದ್ಯಕ್ಕೆ ಹಾಲಿ ಬಾದಾಮಿ ಕ್ಷೇತ್ರದ ಶಾಸಕ, ನಾನು ಮುಂದಿನ ಚುನಾವಣೆ ಕೂಡ ಅಲ್ಲೇ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಸಿದ್ದರಾಮಯ್ಯ ಘೋಷಣೆ ನಂತರವೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳು, ಸಾಕಷ್ಟು ಕ್ಯಾಲ್ಕುಲೇಷನ್ಸ್ ಎಲ್ಲ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿದೆ. ಒಬ್ಬ ಹಾಲಿ ಮಾಜಿ ಮುಖ್ಯಮಂತ್ರಿಯು ಹಾಲಿ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂತವರು ಎಲ್ಲೋ ಒಂದ್ ಕಡೆ ಅವ್ರಿಗೂ ಸೋಲಿನ ಭೀತಿ ಮತ್ತೆ ಕಾಡ್ತಾ ಇದೆಯಾ, ಮತ್ತೆ ಕ್ಷೇತ್ರದ ಹುಡುಕಾಟದಲ್ಲಿ ಅವರು ತೊಡಗಿಕೊಂಡಿದ್ದಾರಾ, ಮತ್ತೆ ಒಂದು ಕ್ಷೇತ್ರವನ್ನ ಬಿಟ್ಟು ಮತ್ತೊಂದು ಬೇರೆ ಕ್ಷೇತ್ರಕ್ಕೆ ಪಲಾಯನ ಮಾಡುವಂತ ಮನಸ್ಥಿತಿಯಲ್ಲಿ ಇದ್ದಾರಾ ಅನ್ನೋದು ಕೂಡ ಚರ್ಚೆ ಆಗ್ತಿದೆ. ಒಂದ್ ಕಡೆ ಕೋಲಾರ, ಇನ್ನೊಂದ್ ಕಡೆ ಕೊಪ್ಪಳ ಸೇರಿದಂತೆ ಸಾಕಷ್ಟು ಹಲವಾರು ಕ್ಷೇತ್ರಗಳಲ್ಲೂ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ. ಅದನ್ನ ಸಿದ್ದರಾಮಯ್ಯವರು ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ನನಗೆ ಪ್ರೀತಿಯಿಂದ ಅಭಿಮಾನದಿಂದ ಚಾಮರಾಜಪೇಟೆ, ಕೋಲಾರ, ಕೊಪ್ಪಳಕ್ಕೆ ಬನ್ನಿ, ಇಲ್ಲೇ ಸ್ಪರ್ಧೆ ಮಾಡಿ ಅಂತ ಕರೀತಾ ಇದ್ದಾರೆ. ಆದ್ರೆ ನಾನು ಯಾವುದಕ್ಕೂ ಕೂಡ ಬಾದಾಮಿಯಿಂದ ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಬಾದಾಮಿಯಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಕ್ವಿಕ್ ಆಗಿ ಹೇಳೋದಾದ್ರೆ ಇದನ್ನ ವೈಂಡ್ ಅಪ್ ಮಾಡ್ಬೋಣ. ಕ್ವಿಕ್ ಆಗಿ ಹೇಳೋದಾದ್ರೆ ಈಗ 2 ಕ್ಷೇತ್ರ ಅಂತ ಆಪ್ಷನ್ ಇಟ್ಕೊಳ್ಳೋ ಚಾನ್ಸಸ್ ಇದೆಯಾ ಈ ಬಾರಿನೂ ಸಿದ್ದರಾಮಯ್ಯ? ಗೊತ್ತಿಲ್ಲ ಯಾವ ಹಾದಿಯನ್ನ ತುಳಿತಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ. ಸದ್ಯಕ್ಕಂತೂ ಬಾದಾಮಿ ಜನಗಳ ಬೆಂಬಲಿಗರ ಒತ್ತಡಕ್ಕೆ ಮಣಿದಿದ್ದಾರೆ, ಬಾದಾಮಿಯಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇ ಮಾತಿಗೆ ಸ್ಟಿಕ್ ಆನ್ ಆಗಿರ್ತಾರ ಅಥವಾ ಬೇರೆ ಕ್ಷೇತ್ರದ ಹುಡುಕಾಟದಲ್ಲಿ ತೊಡಕೊಳ್ತಾರ ಅಂತ ನೋಡಬೇಕಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ದರ್ಶನ್. ಕೆಆರ್ಎಸ್ ಡ್ಯಾಮ್ ಬಿರುಕು ಬಿಟ್ಟಿದೆ ಅನ್ನೋ ವಿವಾದ ನಿಜಕ್ಕೂ ಅಲ್ಲಿ ಏನಾಗ್ತಿದೆ ಅಂತ ನ್ಯೂಸ್ 18 ಕನ್ನಡ ಒಂದು ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಸಹಜವಾಗಿ ಒಂದು ಆತಂಕ ಇದ್ದೇ ಇರುತ್ತೆ. ಕೆಆರ್ಎಸ್ ಡ್ಯಾಮ್ ಬಿರುಕು ಬಿಟ್ಟಿದೆ ಅಂತಂದ್ರೆ ಆ ಕಡೆ ಭಾಗದವರಿಗೆ, ಮಂಡ್ಯ ಭಾಗದವರಿಗೆ, ಮೈಸೂರು ಭಾಗದವರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ ಅಂತ ಒಂದು ಆತಂಕ ಇದ್ದೇ ಇರುತ್ತೆ. ಯಾಕಂದ್ರೆ ಸಂಸದರೇ ಖುದ್ದಾಗಿ ಈ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಅದ್ರ ಮೇಲೇನೆ ಪರಸ್ಪರ ವಾದ ಪ್ರತಿವಾದ ಎಲ್ಲ ನಡೀತಾ ಇದೆ. ನಿನ್ನೆ ಅಂತೂ ಅದೇ ದೊಡ್ಡ ಸುದ್ದಿ ಆಗ್ಬಿಟ್ಟಿತ್ತು. ನ್ಯೂಸ್ 18 ಕನ್ನಡ ಈ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡಿದೆ. ಕೆಆರ್ಎಸ್ ನಲ್ಲಿ ಗೇಟ್ಗಳ ಬದಲಾವಣೆ ಕಾರ್ಯ ಸದ್ಯಕ್ಕೆ ನಡೀತಾ ಇದೆ. 158 ಗೇಟ್ಗಳ ಬದಲಾವಣೆಯನ್ನ ಮಾಡಲಾಗಿದೆ. 158 ಗೇಟ್ ಪೈಕಿ ಈಗ 26 ಗೇಟ್ಗಳನ್ನೇನೋ ಚೇಂಜ್ ಮಾಡಿದಾರಂತೆ. ಈಗ ಕಂಪ್ಯೂಟರೀಕರಣ ಹಾಗೇನೆ ಮ್ಯಾನ್ಯುಯಲ್ ತಂತ್ರಜ್ಞಾನವನ್ನ ಅಲ್ಲಿ ಅಳವಡಿಕೆ ಮಾಡ್ತಾ ಇದ್ದಾರಂತೆ. ಸ್ವಾಟ್ ಗೇಟ್ಗಳನ್ನ ಅಳವಡಿಕೆ ಮಾಡಿದಾರಂತೆ. ಇನ್ನು ಈ ಸಿಬ್ಬಂದಿ ಅಹಮದಾಬಾದ್ ಕಂಪನಿಯಿಂದ ಎಲ್ಲ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಅಹಮದಾಬಾದ್ನ ಹಾರ್ಡ್ವೇರ್ ಟೂಲ್ಸ್ ಕಂಪನಿ ಸುಮಾರು 68 ಕೋಟಿ ವೆಚ್ಚದ ಕಾಮಗಾರಿಯನ್ನ ಮಾಡ್ತಾ ಇದೆ. ನ್ಯೂಸ್ 18 ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ಮಾಡಿದಾಗ ಈ ವಿಚಾರಗಳು ಬಹಿರಂಗ ಆಗಿದೆ. ನಮ್ಮ ಪ್ರತಿನಿಧಿ ಸುನಿಲ್ ಕ್ರಸ್ಟ್ ಗೇಟ್ ಬದಲಾವಣೆ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೆಆರ್ಎಸ್ ಬಿರುಕು ಬಿಟ್ಟಿದೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದರ ನಡುವೆ ರಾಜಕಾರಣಿಗಳು ಕೂಡ ವಾಗ್ವಾದವನ್ನ ಆರಂಭಿಸಿದ್ದಾರೆ. ಇದರ ನಡುವೆ ಕೆಆರ್ಎಸ್ ನಲ್ಲಿ ಗೇಟ್ಗಳ ಬದಲಾವಣೆ ಕಾರ್ಯ ಕೂಡ ನಡೀತಾ ಇದೆ. ನಾವೀಗ ಕೆಆರ್ಎಸ್ ನ ದಕ್ಷಿಣ ಭಾಗದಲ್ಲಿ ನಿಂತ್ಕೊಂಡಿದೀವಿ. ಅದರ ಪಕ್ಕದಲ್ಲೇ ಅಂದ್ರೆ ಕೆಆರ್ಎಸ್ ನ ಹೆಬ್ಬಾಗಿಲು ಪಕ್ಕದಲ್ಲೇ ಕಾಮಗಾರಿ ನಡೀತಾ ಇರತಕ್ಕಂಥದ್ದು. ಏನು ಕೆಆರ್ಎಸ್ ನಲ್ಲಿ ಒಟ್ಟು 173 ಗೇಟ್ಗಳಿದಾವೆ. ಈ 173 ಗೇಟ್ಗಳಲ್ಲಿ ಈಗ 136 ಗೇಟ್ಗಳನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ಅಂದ್ರೆ
ಆಧುನೀಕರಣದ ಏನು ಕಂಪ್ಯೂಟರೀಕರಣವನ್ನ ಮಾಡಿ ಜೊತೆಗೆ ಮ್ಯಾನ್ಯುವಲ್ ಮತ್ತು ಕಂಪ್ಯೂಟರೀಕರಣ ಇವೆರಡೂ ಕೂಡ ಈ ಒಂದು ಹೊಸ ಗೇಟ್ನಲ್ಲಿ ಇರುತ್ತೆ. 136 ಗೇಟ್ಗಳನ್ನ ಸ್ಕಾಡಾ ಗೇಟ್ ಅಂತ ಈ ಗೇಟ್ಗಳನ್ನ ಕರೆಯಲಾಗುತ್ತೆ. ಏನು KRS ನಲ್ಲಿ ಕೆಲವು ಗೇಟ್ಗಳು ಏನು ದುರಸ್ತಿಯಲ್ಲಿತ್ತು, ಆ ಗೇಟ್ಗಳನ್ನ ಈಗ ಹೊಸದಾಗಿ ಬದಲಾವಣೆಯನ್ನ ಮಾಡುವಂತ ಕೆಲಸ KRS ನಲ್ಲಿ ಬರದಿಂದ ಸಾಕ್ತಾ ಇರ್ತಕ್ಕಂಥದ್ದು. KRS ನಲ್ಲಿ ಈಗ 136 ಗೇಟ್ಗಳ ಬದಲಾವಣೆಯ ಕೆಲಸವನ್ನ ನಡೀತಾ ಇರತಕ್ಕಂಥದ್ದು. ಒಂದು ಕಡೆ KRS ಬಿರುಕು ಬಿಟ್ಟಿದೆ ಅನ್ನೋ ವಿಚಾರ ಸಾಕಷ್ಟು ಮಂಡ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ರಾಜಕಾರಣಿಗಳು ಕೂಡ ಸಾಕಷ್ಟು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದ್ರೆ ಇದರ ನಡುವೆ ಕೂಡ KRS ನಲ್ಲಿ ಗೇಟ್ಗಳ ಬದಲಾವಣೆ ಕಾರ್ಯ ಕೂಡ ನಡೀತಾ ಇದೆ. ಈ ಒಂದು ಗೇಟ್ಗಳನ್ನ ಬದಲಾವಣೆ ಮಾಡಿದ್ರೆ ಸಾಕಷ್ಟು ವರ್ಷ ಇನ್ನೂ ಕೂಡ ಡ್ಯಾಮ್ ಬಾಳಿಕೆ ಬರುತ್ತೆ ಅನ್ನತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಇಲ್ಲಿರ್ತಕ್ಕಂಥ ಕೆಲಸಗಾರರು ಈಗ ಗೇಟ್ಗಳನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಒಂದ್ ಕಡೆ ಕ್ರೇನ್ ಕೂಡ ಗೇಟ್ಗಳನ್ನ ಅಂದ್ರೆ ರೆಡಿ ಆದಂತ ಗೇಟ್ಗಳನ್ನ ಕ್ರೇನ್ ಕೂಡ ತೆಗೆದುಕೊಂಡು ಹೋಗ್ತಾ ಇದೆ. ಇದ್ರ ಜೊತೆಗೆ ಏನು ಈ ಒಂದು ಕಾಮಗಾರಿ 2022ಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೂ ಒಂದಷ್ಟು ವರ್ಷಗಳು ಅಂದ್ರೆ ಸಾಕಷ್ಟು ವರ್ಷ ಡ್ಯಾಮ್ ಭದ್ರವಾಗಿರುತ್ತೆ. ಲೀಕೇಜ್ ಆಗಿರ್ತಕ್ಕಂಥ ಗೇಟ್ಗಳನ್ನ ಬದಲಾವಣೆ ಮಾಡಿ ಏನು ಕಂಪ್ಯೂಟರೀಕರಣ ಮಾಡಲಾಗ್ತಾ ಇದೆ. ಹೀಗಾಗಿ ಡ್ಯಾಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. KRS ನಿಂದ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ. ಏನು KRS ಗೇಟ್ ನಲ್ಲಿ ನೀರು ಸೋರ್ತಾ ಇದೆಯಾ ಇಲ್ವಾ, ಹೇಗಿದೆ ಪರಿಸ್ಥಿತಿ ಅಂತ ಸುನಿಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. KRS ಭದ್ರಪಡಿಸಿದ್ರೆ KRS ಇನ್ನೂ ಒಂದಷ್ಟು ವರ್ಷಗಳ ಕಾಲ ಸುರಕ್ಷಿತವಾಗಿರುತ್ತೆ ಅನ್ನತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ KRS ನಲ್ಲಿ ಗೇಟ್ಗಳ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ನಾವೀಗ KRS ನ ಏನು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ 40 ಗೇಟ್ಗಳೇನಿದಾವೆ ಈ ಒಂದು ಪ್ಲೇಸ್ ನಲ್ಲಿ ನಾವು ನಿಂತ್ಕೊಂಡಿದೀವಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಗೇಟ್ಗಳ ಬದಲಾವಣೆ ಕಾರ್ಯ ಈಗ ಭರದಿಂದ ಸಾಕ್ತಾ ಇರ್ತಕ್ಕಂಥದ್ದು. ಆಧುನಿಕ ತಂತ್ರಜ್ಞಾನದಿಂದ ಏನು ಸ್ಕಾಡಾ ಗೇಟ್ಗಳನ್ನ ಈಗ KRS ನಲ್ಲಿ ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಒಂದಷ್ಟು ಗೇಟ್ಗಳನ್ನ ಈಗಾಗಲೇ ಬದಲಾವಣೆ ಮಾಡಲಾಗಿದೆ. ಇದ್ರ ಜೊತೆಗೆ ಈಗ ಇನ್ನೊಂದಷ್ಟು ಗೇಟ್ಗಳನ್ನ ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟು ಈ ಡ್ಯಾಮ್ ನಲ್ಲಿ ಅಂದ್ರೆ KRS ಡ್ಯಾಮ್ ನಲ್ಲಿ 173 ಗೇಟ್ಗಳಿದಾವೆ. ಇದರಲ್ಲಿ ಈಗ 156 ಗೇಟ್ಗಳಿಗೆ ಆಧುನಿಕ ತಂತ್ರಜ್ಞಾನವನ್ನ ಉಪಯೋಗಿಸಿ ಕಂಪ್ಯೂಟರೀಕರಣವನ್ನ ಮಾಡಿ 156 ಗೇಟ್ಗಳನ್ನ ಸ್ಕಾಡಾ ಗೇಟ್ಗಳನ್ನಾಗಿ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಹೇಳೋ ಪ್ರಕಾರ ಈ ಒಂದು ಗೇಟ್ಗಳನ್ನ ಅಳವಡಿಸೋದ್ರಿಂದ KRS ಡ್ಯಾಮ್ ಸುರಕ್ಷಿತವಾಗಿರುತ್ತೆ, ಯಾವುದೇ ರೀತಿಯಾದಂತ ಲೀಕೇಜ್ ಆಗೋಲ್ಲ, ಜೊತೆಗೆ ಬಿರುಕನ್ನ ಬಿಡುವಂತ ಪ್ರಮೇಯವೇ ಇದರಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಕೋಡಿ ಬಿದ್ದಂತ ನೀರು ರಭಸವಾಗಿ ಬರೋದ್ರಿಂದ ಗೇಟ್ಗಳ ಅಂದ್ರೆ ಭದ್ರವಾಗಿ ಇರಬೇಕು ಅಂತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯವನ್ನ ಅಹಮದಾಬಾದ್ನ ಏನು ಒಂದು ಕಂಪನಿ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿನ ವರ್ಕರ್ಗಳೇ ಇಲ್ಲಿ ಕೂಡ ಈ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ KRS ಇನ್ನೂ ಒಂದಷ್ಟು ದಿನ ಭದ್ರವಾಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ಈ ಒಂದು ದೃಶ್ಯದಲ್ಲಿ ನೋಡಬಹುದು. KRS ನಿಂದ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ. ಇನ್ನು ಮಂಡ್ಯದ ಗಣಿಗಾರಿಕೆಗಳ ಮೇಲೆ ಸುಮಲತಾ ರೇಡ್ ಮಾಡಿದ್ದಾರೆ. ಬೇಬಿ ಬೆಟ್ಟ ಸೇರಿದಂತೆ ಹಲವು ಗಣಿಗಾರಿಕೆ ಮೇಲೆ ರೇಡ್ ಅನ್ನು ಮಾಡಿದ್ದಾರೆ. KRS ಸುತ್ತಲಿನ ಗಣಿಗಳ ಮೇಲೆ ಸುಮಲತಾ ಪರಿಶೀಲನೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಡ್ಯದ ಗಣಿಗಾರಿಕೆಗಳ ಮೇಲೆ ಸುಮಲತಾ ರೇಡ್ ಮಾಡ್ತಾರಂತೆ, ಅದಕ್ಕೋಸ್ಕರ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವರಿಲ್ಲಿ ವಿಚಾರ ಪ್ರಸ್ತಾಪ ಮಾಡಿರೋದು KRS ನಲ್ಲಿ ಬಿರುಕು ಯಾಕೆ ಬಿಡ್ತಾ ಇದೆ, ಗಣಿಗಾರಿಕೆ ನಡೆಸ್ತಿರೋದ್ರಿಂದ, ಈ ತರ ಬ್ಲಾಸ್ಟ್ ಗಳನ್ನ ಮಾಡ್ತಿರೋದ್ರಿಂದ, ಹಾಗಾಗಿ ಅಲ್ಲಿಗೆ ಖುದ್ದಾಗಿ ಹೋಗಿ ರೇಡ್ ಮಾಡಿ ಪರಿಶೀಲನೆ ಮಾಡೋದಕ್ಕೆ ತಯಾರಿಗಳಾಗಿದೆಯಂತೆ. ದೇಶದಲ್ಲಿ ವ್ಯಾಕ್ಸಿನೇಷನ್ ಅಭಿಯಾನವು ಭರದಿಂದ ಸಾಗಿದೆ ಹಾಗೂ ಲಸಿಕೆಗಾಗಿ ಜನರನ್ನ ಪ್ರೋತ್ಸಾಹಿಸಲಾಗುತ್ತೆ. ಜನರಲ್ಲಿ ವ್ಯಾಕ್ಸಿನೇಷನ್ ಮಹತ್ವವನ್ನ ಮನವರಿಕೆ ಮಾಡೋದಕ್ಕೆ ಹಲವು ರೀತಿಯ ಪ್ರಯತ್ನಗಳು ನಡೀತಾ ಇವೆ. ಇಂಥದ್ದೇ ಒಂದು ಪ್ರಯತ್ನ ನಡೀತಾ ಇದೆ ಸಿರ್ಸಾದಲ್ಲಿ. ಇಲ್ಲಿನ ಸಿಹಿ ತಿಂಡಿ ಮಾರಾಟಗಾರರು ವ್ಯಾಕ್ಸಿನೇಷನ್ ಮಾಡಿಸಿಕೊಂಡವರಿಗೆ ಸಿಹಿ ತಿಂಡಿಯಲ್ಲಿ ರಿಯಾಯಿತಿಯನ್ನ ಕೊಡ್ತಾ ಇದ್ದಾರೆ. ಕೊರೋನಾ ಲಸಿಕೆ ಬಹಳ ಮುಖ್ಯ ಅನ್ನೋದು ಬಹುತೇಕ ಎಲ್ರಿಗೂ ಅರ್ಥವಾಗಿದೆ. ಆದ್ರೆ ಈ ವಿಷಯವನ್ನ ಇನ್ನೂ ಅರ್ಥ ಮಾಡಿಕೊಳ್ಳದವರು ಇದ್ದಾರೆ. ಅವುಗಳನ್ನ ವಿವರಿಸಲು ಮತ್ತು ಪ್ರೋತ್ಸಾಹಿಸಲು ಸಿರ್ಸಾದಲ್ಲಿನ ಮಿಠಾಯಿ ಸಂಘವು ಸಿಹಿ ತಿಂಡಿಗಳಲ್ಲಿ ವಿನಾಯಿತಿ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯಡಿಯಲ್ಲಿ ಸಿಹಿ ತಿಂಡಿಗಳ ಅಂಗಡಿಯವರು ಕೊರೋನಾ ಲಸಿಕೆ ತೆಗೆದುಕೊಂಡವರಿಗೆ 5% ರಿಯಾಯಿತಿಯನ್ನ ನೀಡುತ್ತಾರೆ.
वैक्सीनेशन ड्राइव जो चलाई जा रही है उसको प्रोत्साहित करने के लिए हलवाई यूनियन ने एक स्पेशल प्रोत्साहन स्कीम शुरू करी है, जिसके अंतर्गत एक 5% का डिस्काउंट जो भी आदमी मिठाई खरीदेगा, परचेज करेगा, उसको स्पेशल डिस्काउंट दिया जाएगा। ಆದ್ರೆ ಈ ರಿಯಾಯಿತಿ ಸುಮ್ಮನೆ ಸಿಗಲ್ಲ. ಮೊದಲು ಜನರು ಕೊರೋನಾ ಲಸಿಕೆ ತೆಗೆದುಕೊಂಡ ಸರ್ಟಿಫಿಕೇಟ್ ತೋರಿಸಬೇಕಾಗತ್ತೆ. ಆಗ ಮಾತ್ರ ಅವರು ಸಿಹಿ ತಿಂಡಿಗಳ ಮೇಲೆ ರಿಯಾಯಿತಿಗೆ ಅರ್ಹರಾಗ್ತಾರೆ. सर्टिफिकेट दिखाना पड़ेगा कि उसने वैक्सीनेशन करवा रखा है, किसी रूम में वो सर्टिफिकेट अपना दिखाए और 5% का डिस्काउंट पाए। ಇದು ಸಿರ್ಸಾದಲ್ಲಿ ಕೊರೋನಾ ಲಸಿಕೆಯನ್ನ ಪ್ರೋತ್ಸಾಹಿಸುವಲ್ಲಿ ಸಿಹಿ ಅಂಗಡಿಯವರ ಹೊಸ ಉಪಕ್ರಮವಾಗಿದೆ. ಇದು ಖಂಡಿತವಾಗಿಯೂ ಜನರಲ್ಲಿ ಜಾಗೃತಿ ಮೂಡಿಸಿ ಹೆಚ್ಚು ಜನ ಲಸಿಕೆ ಪಡೆಯಲು ಸಾಧ್ಯವಾಗಬಹುದು. जो लोग पहले नहीं करवा रहे उनको भी एक प्रोत्साहन मिलेगा कि वो ज्यादा से ज्यादा वैक्सीनेशन हो। ಕೊರೋನಾ ಸಂಕಷ್ಟದಲ್ಲಿ ಲಸಿಕೆಯೇ ಸಂಜೀವಿನಿ ಮತ್ತು ಇದರ ಮೂಲಕವೇ ಕೊರೋನಾದಿಂದ ರಕ್ಷಿಸಿಕೊಳ್ಳಲು ಸಾಧ್ಯ. ಹೀಗಾಗಿ ಎಲ್ಲರೂ ಲಸಿಕೆಯನ್ನ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್.